ಶಾಂತಿ. ಇಂದಿನ ಮುರಳಿ ದಿನಾಂಕ 27/5/25. मुरली महावाक्यಗಳು. मीठे बच्चे, तुम्हारा मुख अभी स्वर्ग की तरफ है. तुम नरक से किनारा कर स्वर्ग की तरफ जा रहे हो. इसलिए बुद्धि का योग नरक से निकाल दो. ಮಧುರ ಮಕ್ಕಳೇ, ನಿಮ್ಮ ಮುಖವು ಈಗ ಸ್ವರ್ಗದ ಕಡೆ ಇದೆ. ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಿ. ಆದ್ದರಿಂದ ಬುದ್ಧಿ ಯೋಗವನ್ನು ನರಕದಿಂದ ತೆಗೆದುಬಿಡಿ. ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ದ್ವಾಪರಯುಗದಿಂದ ಬಾಬಾ ಬರುವವರೆಗೆ, ಸತ್ಯ ಜ್ಞಾನ ಅರಿಯುವವರೆಗೆ ಆತ್ಮನ ಮನಸ್ಸು, ಈ ಮನಸ್ಸಿನ ಒಂದು ಮುಖ, ಇಂಟ್ರೆಸ್ಟ್, ಆಸಕ್ತಿ ನರಕದ ಕಡೆಗೆ ಆಗಿಬಿಟ್ಟಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಮುಖ ಈಗ ಅರ್ಥಾತ್ ಮನಸ್ಸಿನ ಒಂದು ಅಟ್ರ್ಯಾಕ್ಷನ್ ಆತ್ಮದ ಕಡೆಗೆ ಆಗಬೇಕಿದೆ. ಮನಸ್ಸಿನ ಒಂದು ಆಕರ್ಷಣೆ ನಿರಾಕಾರ ಸತ್ಯ ತಂದೆ ಜೊತೆಗೆ ಹೋಗಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮುಖ ಈಗ ಸ್ವರ್ಗದ ಕಡೆಗೆ ಆಗಿಬಿಟ್ಟಿದೆ. ಬಾಬಾ ಸತ್ಯ ಜ್ಞಾನವನ್ನು ನೀಡಿ ಬುದ್ಧಿಯ ಮೂಲಕ, ದಿವ್ಯ ನೇತ್ರದ ಮೂಲಕ ಮನಸ್ಸಿಗೆ ಈ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸು ಯಾವತ್ತೂ, ನಿಮ್ಮ ಬುದ್ಧಿ, ನಿಮ್ಮ ಮುಖ ಅರ್ಥಾರ್ಥ ಶರೀರದ ಈ ಮುಖ ಅಲ್ಲ, ಮುಖ ಅರ್ಥಾರ್ಥ ಮೈಂಡ್ ಸದಾ ಬಾಬನ ಕಡೆಗಿರಬೇಕು, ಸ್ವರ್ಗದ ಕಡೆಗಿರಬೇಕು. ಸ್ವರ್ಗದ ಕಡೆಗಂದರೆ ಸತ್ಯುಗದಲ್ಲಿ ನಿರ್ಮಾಣ ಮಾಡುವಂತಹ ಸೃಷ್ಟಿ ನಾಟಕ ಚಕ್ರದ ಆದಿಯ ಸಮಯದ ಆ ಸ್ವರ್ಗದ ಮಾತು ಹೇಳ್ತಿಲ್ಲ ಬಾಬಾ. ಸ್ವರ್ಗದಲ್ಲಿ ಮೈಂಡ್ ಎಷ್ಟು ಸತೋಪ್ರಧಾನ ಇರ್ತದೆ, ಆ ಸತೋಪ್ರಧಾನ ಸ್ವರ್ಗದ ನಿರ್ಮಾಣ ಬುದ್ಧಿಯಲ್ಲಿ ಆಗಬೇಕು. ಅದಕ್ಕೆ ನೀವು ಸ್ವರ್ಗದ ಕಡೆಗೆ ಹೋಗ್ತಾ ಇದ್ದೀರಿ. ಆದ್ದರಿಂದ ಬುದ್ಧಿಯೋಗ ಈ ನರಕದ ಕಡೆಯಿಂದ ತೆಗೀರಿ. ಅಂದರೆ ಮಾಯಾ ರಾವಣನ ವಿಚಾರಗಳು, ವಿಮರ್ಶೆಗಳು, ಮಾಯಾ ರಾವಣನ ಭಾವನೆಗಳು, ಇವೆಲ್ಲವುಗಳಲ್ಲಿ ಏನು ಬುದ್ಧಿ ಸಿಕ್ಕಾಕೊಂಡಿದೆ ಇದನ್ನು ತೆಗಿರಿ. ಈ ಬುದ್ಧಿಯೋಗ ನರಕದಿಂದ ತೆಗೆದು ಸ್ವರ್ಗದ ಕಡೆಗೆ, ಸತೋಪ್ರಧಾನತೆಯ ಕಡೆಗೆ, ಅರ್ಥಾತ್ ಆತ್ಮನ ಕಡೆಗೆ, ಮನಸ್ಸನ್ನು ಆತ್ಮನ ಕಡೆಗೆ ತಿರುಗಿಸಬೇಕಾಗಿದೆ. ಪ್ರಶ್ನೆ, सबसे ऊंची और सूक्ष्म मंजिल कौन सी है? उसे पार कौन कर सकते हैं? ಎಲ್ಲಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು? ಅದನ್ನು ಯಾರು ಪಾರು ಮಾಡಬಲ್ಲರು? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ತುಮ್ ಬಚ್ಚೆ ಸ್ವರ್ಗ ಕಿ ತರಫ್ ಮುँह करते, माया तुम्हारा मुंह नरक की तरफ फेर देती है, अनेक तूफान लाती है. उन्हीं तूफानों को पार करना यही है ಸೂಕ್ಷ್ಮ ಮಂಜಿಲ್. ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, ನೀವು ಮಕ್ಕಳು ಸ್ವರ್ಗದ ಕಡೆಗೆ ಮುಖ ಮಾಡ್ತೀರಿ, ಮಾಯೆ ನರಕದ ಕಡೆಗೆ ತಿರುಗಿಸ್ತದ. ಗುರಿಯನ್ನು ಪಾರು ಮಾಡಲು ನಷ್ಟು ಮೋಹಿ ಆಗಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಬಾಬಾ ಪ್ರಶ್ನೆ ಉತ್ತರದಲ್ಲೂ ಕೂಡ ಬಾಬಾ ಅದೇ ವಿಷಯವನ್ನು ತಿಳಿಸ್ತಿದ್ದಾರೆ. ಸ್ವರ್ಗದ ಕಡೆಗೆ ಮುಖ ಮಾಡ್ತೀರಿ ಅಂದರೆ ಈ ಮೈಂಡ್ ತನ್ನ ಆತ್ಮನ ಮೂಲ ಸ್ವರೂಪದಲ್ಲಿ ಒಂದಾಗೋದು ಸಲುವಾಗಿ, ಮರ್ಜ್ ಆಗೋ ಸಲುವಾಗಿ ಅದರ ಅಟೆನ್ಷನ್ ಈಗ ಸ್ವರ್ಗದ ಕಡೆಗಿದೆ, ಅಂದರೆ ಸತ್ಯದ ಕಡೆಗಿದೆ. ಆದರೆ ಮಾಯಾ ತಿರುಗಿಸಿಬಿಡ್ತದ. ಅಂದರೆ ಮಾಯಾ ಮನಸ್ಸಿಗೆ ಈ ರೀತಿ ಅನುಭವ ಮಾಡಿಸ್ತದೆ, ಇದು ನಾಟಕದಲ್ಲಿ ನಡೆಯುವ ಏನೆಲ್ಲ ಅಲ್ಪಕಾಲದ ಸುಖ, ಶೃಂಗಾರ, ಆಸಕ್ತಿ, ಸಂಬಂಧ ಇವು ನಿಜ ಅನ್ನುವ ಹಾಗೆ ಅನುಭವ ಮಾಡಿಸಿ ಬುದ್ಧಿನ, ಮನಸ್ಸನ್ನು ತಿರುಗಿಸ್ಬಿಡ್ತದೆ. ಈ ಗುರಿ ಪಾರು ಮಾಡಬೇಕಂದ್ರೆ, ಅಂದರೆ ಬಾಬಾ ಹೇಳ್ತಾರೆ, ಇದರಲ್ಲಿ ಭಾಳಷ್ಟು ಬಿರುಗಾಳಿಗಳು ಬರ್ತಾವೆ. ಮನಸ್ಸಿನಲ್ಲಿ ಭಾಳಷ್ಟು ಮಾಯಾ ಬಿರುಗಾಳಿಗಳನ್ನು ತರ್ತದ. ಆ ಎಲ್ಲ ಬಿರುಗಾಳಿಗಳನ್ನು ಪಾರು ಮಾಡಬೇಕು ಅಂದರೆ ಮಾಡುವುದ ಭಾಳ ದೊಡ್ಡ ಸೂಕ್ಷ್ಮವಾದ ಗುರಿಯಾಗಿದೆ ಅಂತಾರೆ ಬಾಬಾ. ಅಂಡರ್ಲೈನ್, ಇಲ್ಲಿವರೆಗೆ ಈ ಮನಸ್ಸು ಮಾಯೆ ಸಂಘದಲ್ಲಿತ್ತು, ಆ ಸಂಘದಲ್ಲಿ ಇರುವ ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ಇಲ್ಲಿ ಏನೂ ಬಿರುಗಾಳಿಯ ಮಾತೇ ಇರಲಿಲ್ಲ. ಯಾವಾಗ ಬಾಬಾ ಬುದ್ಧಿಯಲ್ಲಿ ಸತ್ಯ ನಾಲೇಜನ್ನು ಕೊಟ್ಟರು, ಜ್ಞಾನದ ಬೆಳಕು ನೀಡಿದರು, ಮತ್ತು ದಿವ್ಯ ಬುದ್ಧಿಯ ಒಂದು ನೇತ್ರ ಓಪನ್ ಆಯಿತು, ಆಗ ತಿಳಿತು ನಾನು ಆತ್ಮ, ನನ್ನ ಈ ಒಂದು ಮೈಂಡ್ ಮಾಯೆಗೆ ವಶಭೂತ ಆಗಿದೆ, ಇದನ್ನು ವಾಪಸ್
ನನ್ನ ಕಡೆಗೆ ಮರ್ಜ್ ಮಾಡ್ಕೊಳ್ಬೇಕು, ಒಂದು ಮಾಡ್ಕೊಳ್ಬೇಕು ಅನ್ನುವ ಸತ್ಯ ಬಾಬಾ ನಾಲೆಜಿಂದ ತಿಳಿತು. ಅದಕ್ಕಾಗಿ ಯಾವಾಗ ಈ ಮೈಂಡನ್ನು ವಾಪಸ್ ಮಾಯೆಯ ಕಪಿಮುಷ್ಟಿಯಿಂದ ವಾಪಸ್ ಬಿಡಿಸ್ಕೊಳ್ಳಿಕ್ಕೆ ಅಥವಾ ಸತೋಪ್ರಧಾನ ಮಾಡುವ ಪ್ರಯತ್ನ ಮಾಡಲಾಗ್ತಿದೆ, ಪುರುಷಾರ್ಥ ಮಾಡಲಾಗ್ತಾ ಇದೆ, ಆಗ ಇದೇನು ಗುರಿಯನ್ನು ವಾಪಸ್ ಆತ್ಮದಲ್ಲಿ ಮರ್ಜ್ ಮಾಡಲಿಕ್ಕೆ, ಮೈಂಡನ್ನು ಆತ್ಮನಲ್ಲಿ ಮರ್ಜ್ ಮಾಡುವ ಒಂದು ಟೈಮಲ್ಲಿ, ಆ ಸಮಯದೊಳಗೆ ಮಾಯಾ ಅನೇಕ ಬಿರುಗಾಳಿಗಳನ್ನ ತರ್ತದ ಅಂತ. ಅನೇಕ ಬಿರುಗಾಳಿಗಳು, ದೇಹದ ಆಕರ್ಷಣೆ, ದೇಹದ ವಿಕರ್ಷಣೆ, ಈ ಜಗತ್ತು ನಿಜ ಎನ್ನುವ ಹಾಗೆ ಅನೇಕ ಬಿರುಗಾಳಿಗಳನ್ನ ತರ್ತದ. ಆದರೂ ಬಾಬಾ ಹೇಳ್ತಾರೆ, ಅದು ಬಿರುಗಾಳಿ ಇದೇ ನಾಟಕದಲ್ಲಿದೆ. ಬಿರುಗಾಳಿಯನ್ನು ಕೂಡ ಪಾರು ಮಾಡುವಂಥ ಶಕ್ತಿ ಬಾಬಾ ನಾಲೆಜ್ನ ರೂಪದಲ್ಲಿ ಕೊಟ್ಟಿದ್ದಾರೆ. ತಂದಮೇಲೆ ಈ ಮೈಂಡಲ್ಲಿ ಯಾವುದೇ ಥರದ ವಿಚಾರ ಬರಲಿ, ಏನೇ ಭಾವನೆಗಳು ಹುಟ್ಟಲಿ, ಆದರೆ ಈ ಸತ್ಯ ಗೊತ್ತಾಗಿದೆ, ನಾನು ಆತ್ಮ, ಸಂಪೂರ್ಣ ಆತ್ಮ, ನಿರಾಕಾರ ಆತ್ಮ, ನಾನು ಈ ವಿಚಾರನೂ ಅಲ್ಲ, ಈ ಭಾವನೆಯೂ ಅಲ್ಲ ಅಂದಮೇಲೆ ಅದನ್ನು ಬಾಬನಿಗೆ ಅರ್ಪಣೆ ಮಾಡಿ ಅದರಿಂದ ಪಾರಾಗಿ ಅದು ಕರ್ಮದಲ್ಲಿ ಬರದೇ ಇರದಂತೆ ನೋಡ್ಕೊಳ್ಳೋದಿದೆಯಲ್ಲ, ಇದು ಭಾಳ ದೊಡ್ಡ ಗುರಿ ಅಂತಾರೆ ಬಾಬಾ. ಆದರೆ ಆ ಗುರಿ ಮುಟ್ಟಲಿಕ್ಕೆ, ಈ ಒಂದು ಸೂಕ್ಷ್ಮ ಗುರಿಯನ್ನು ಮುಟ್ಟಬೇಕು ಅಂದರೆ ಆಂತರಿಕವಾಗಿ ಮೋಹ ನಷ್ಟ ಆಗಿರಬೇಕು ಅಂತಾರೆ ಬಾಬಾ. ಯಾರ್ದ ಜೊತೆಗೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಬ್ಬರ ಅಕ್ಕೋರು, ಯಾವುದೇ ವ್ಯಕ್ತಿ, ಯಾವುದೇ ಸಂಬಂಧದಲ್ಲಿ ಮೋಹ ಇದೆ ಅಂತಂದರೆ ಈ ಸೂಕ್ಷ್ಮ ಬಿರುಗಾಳಿಗಳನ್ನು ಪಾರು ಮಾಡಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಈ ಮೈಂಡನ್ನು ವಾಪಸ್ ಆತ್ಮನಲ್ಲಿ ಮರ್ಜ್ ಮಾಡಲಿಕ್ಕೆ, ಒಂದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. तो निश्चय और हिम्मत के आधार पर इसे पार कर सकते हो. ನಿಶ್ಚಯ ಹಾಗೂ ಧೈರ್ಯದ ಆಧಾರದ ಮೇಲೆ ಈ ಬಿರುಗಾಳಿಗಳನ್ನು ನೀವು ಪಾರು ಮಾಡಲಿಕ್ಕೆ ಸಾಧ್ಯ ಇದೆ. ಅಂಡರ್ಲೈನ್ ಭಾವಂತ ನಿಶ್ಚಯ ಏನು? ನಾ ಆತ್ಮ ನಿರಾಕಾರ ಆಗಿರೋದು, ನಾ ಆತ್ಮ ಸಂಪೂರ್ಣ ಪಾವನ ಆಗಿರೋದು ಸತ್ತಿದೆ. ಮತ್ತು ಇದು ನಾಟಕ ಆಗಿರೋದು ಸತ್ತಿದೆ. ನಾಟಕ ನಿಜ ಆಗಿರೋ ಸತ್ಯ ಅಲ್ಲ, ನಾಟಕ ಆಗಿದೆ ಎನ್ನುವ ಸತ್ಯವನ್ನು, ಸತ್ಯದ ಮೇಲೆ ನಿಶ್ಚಯ ಹಾಗೂ ಧೈರ್ಯ ಇದು ಆಧಾರ ಮಾಡ್ಕೊಂಡ್ರಿ ಅಂತಂದರೆ ಬಾಬಾ ಹೇಳ್ತಾರೆ, ಅವಶ್ಯ ನೀವು ಎಂಥ ಬಿರುಗಾಳಿ ಬಂದರೂ ಕೂಡ ಪಾರಾಗಲಿಕ್ಕೆ ಸಾಧ್ಯ ಇದೆ. विकारियों के बीच में रहते निर्विकारी हंस बनना यही है मेहनत. ಬಾಬಾ ಹೇಳ್ತಾರ, ವಿಕಾರಿಗಳ ಮಧ್ಯದಲ್ಲಿ ಇರ್ತಾ ನಿರ್ವಿಕಾರಿ ಹಂಸಗಳಾಗುವುದೇ ಭಾಳ ದೊಡ್ಡ ಪರಿಶ್ರಮ ಆಗಿದೆ. ಅಂದರೆ ಹಿಂಗಲ್ಲ ಬಾಬಾ, ನಾನು ಪುರುಷಾರ್ಥ ಮಾಡ್ತೀನಿ ರೀ, ನಾನು ನೀವು ಹೇಳ್ದಂಗೆ ನಾನು ಪುರುಷಾರ್ಥ ಮಾಡಿ ನಿಮ್ಮ ಸಮಾನ ಆಗ್ತೀನಿ ರೀ, ಆದರೆ ಎಲ್ಲ ವಿಕಾರಿಗಳನ್ನು ನನ್ನಿಂದ ದೂರ ಮಾಡು ಅಥವಾ ಎಲ್ಲ ಪರಿಸ್ಥಿತಿಗಳನ್ನು ಸರಿ ಮಾಡು ಅಂತ ಅನ್ನೋದು ಕೂಡ ಅಜ್ಞಾನನೇ ಆಗಿದೆ. ಯಾಕೆಂದರೆ ಬಾಬಾ ನಮ್ಗೆ ತಿಳಿಸ್ಬಿಟ್ಟಿದ್ದಾರೆ, ಮಾಡಲ್ಪಟ್ಟಂಥ ನಾಟಕದಲ್ಲಿ ಸೆಕೆಂಡ್ ಬೈ ಸೆಕೆಂಡು ಕೂಡ ಫಿಕ್ಸ್ ಇದೆ. ಹೂವು ಉದುರಿ ಬೀಳೋದು, ಎಲೆ ಹಾರಿ ಹೋಗೋದು ಎಲ್ಲವೂ ನಾಟಕದಲ್ಲಿ ಮೊದಲೇ ನೂಂದಿದೆ, ಫಿಕ್ಸ್ ಇದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ನಾವು ಬಾಬಾಗ ಬೇಡ್ಕೊಳ್ಳೋದಾಗಲಿ ಇದನ್ನು ಸರಿ ಮಾಡೋ ಆಗಲಿ ಅಂತ ಅಲ್ಲ, ಬಾಬಾ ಬಂದಿರೋದೇ ನಮಗೆ ಈ ನಾಟಕದ ಮನರಂಜನೆಯನ್ನು ಮಾಡಿಸ್ಲಿಕ್ಕೆ, ನಮ್ಮ ಸತ್ಯದ ಅನುಭವ ಮಾಡಿಸ್ಲಿಕ್ಕೆ. ಯಾವ ಮೈಂಡ್ ಈ ನಾಟಕದಲ್ಲಿ ಸಿಕ್ಕಾಕೊಂಡಿದೆ, ನಿಜ ಅಂತ ಅನುಭವ ಮಾಡ್ತಾ ಇದೆ, ಅದನ್ನು ವಾಪಸ್ ಆತ್ಮದಲ್ಲಿ ಒಂದು ಮಾಡಲಿಕ್ಕೆ ಬಾಬಾ ಬಂದಿದ್ದಾರಂದಮೇಲೆ ಬಾಬಾ ಹೇಳ್ತಾರೆ, ಇದೇ ವಿಕಾರಿಗಳ ಮಧ್ಯದಲ್ಲಿ, ಇಂಥದೇ ಜನರ ಮಧ್ಯದಲ್ಲಿ ಅದನ್ನೆಲ್ಲ ನೋಡ್ತಾ, ಅರ್ಥಾತ್ ಅದನ್ನು ನಾಟಕ ಅಂತ ತಿಳಿತಾ ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಬೇಕಾಗಿದೆಯಲ್ಲ, ಹಂಸ ಆಗಿ ನಿರ್ವಿಕಾರಿಯಾಗಿರಬೇಕು. ಇದೇ ದೊಡ್ಡ ಪರಿಶ್ರಮ ಅಂತಾರೆ ಬಾಬಾ. ಇಂದಿನ ಮುರಳಿಯ ಗೀತೆಯಾಗಿದೆ, ನಿರ್ಬಲ್ ಸೆ ಲಡಾಯಿ ಬಲ್ವಾನ್ ಕಿ. ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ. ओम शांति. बच्चे जो सेंसिबल है वह अर्थ तो अच्छी रीति समझते हैं. जिनका बुद्धियोग शांति धाम और स्वर्ग तरफ है उन्हों को ही तूफान लगते हैं ना. ಬಾಬಾ ಅಂತಾರೆ, ಬಿರುಗಾಳಿ ಯಾರಿಗೆ ಬರ್ತಾವ? ಯಾರ ಬುದ್ಧಿ, ಯಾರ ಮನಸ್ಸು, ಯಾವ ಆತ್ಮನ ಮನಬುದ್ಧಿ ಸ್ವರ್ಗದ ಕಡೆಗೆ ಅರ್ಥಾತ್ ಮಾಯೆ ವಶೀಕರಣದಿಂದ ಮುಕ್ತಾಗಿ ಸ್ವರ್ಗದ ನಿರ್ಮಾಣ, ಸ್ವರ್ಗ ಅಂದರೆ ಸತ್ಯುಗ, ಸತ್ಯಯುಗ ಸಮಯದ ಮಾತಲ್ಲ, ಸತ್ಯತೆಯ ವಿಚಾರಗಳು, ಸತ್ಯತೆಯ ಭಾವನೆಗಳು
ಮೈಂಡಲ್ಲಿ ಯಾವಾಗ ತುಂಬುತ್ತದೋ ಅದಕ್ಕೇ ಸ್ವರ್ಗದ ನಿರ್ಮಾಣ ಅಂತ ಹೇಳಲಾಗ್ತದೆ. ಯಾರು ಬಹಳ ಸೆನ್ಸಿಬಲ್ ಮಕ್ಕಳಿದ್ದಾರೆ, ಅವರೇ ತಿಳ್ಕೊಂಡಿದ್ದಾರೆ ಶಾಂತಿಧಾಮ ಸ್ವರ್ಗದ ಕಡೆಗೆ ಹೋಗೋರಿಗೇ ಬಿರುಗಾಳಿಗಳು ಬರ್ತವೆ ಅಂತ. ಹಾಗೆ ಇವತ್ತಿನ ಗೀತೆ ಇದೆ, ನಿರ್ಬಲ್ ಸೆ ಲಡಾಯಿ ಬಲ್ವಾನ್ ಕಿ. ನಿರ್ಬಲನೊಂದಿಗೆ ಬಲವಾನ್ ಆಗಿರುವಂಥವ್ರ ಯುದ್ಧ ನಡೀತದೆ. ಆದ್ರೂ ಕೂಡ ಒಂದು ಫಿಲ್ಮಲ್ಲೂ ಇದೆ ಈ ಗೀತೆಯಲ್ಲಿ, ಇದು ಫಿಲ್ಮ್ನ ಗೀತೆ ಆಗಿದೆ, ಇದರಲ್ಲಿ ತೋರಿಸಿದೆ ದೀಪ. ಎಷ್ಟೇ ಥರದ ಬಿರುಗಾಳಿ ಬಂದರೂ ಕೂಡ ಅದು ಆರುವುದಿಲ್ಲ, ದೊಡ್ಡ ಬಿರುಗಾಳಿ. ಹಾಗೆ ಒಂದು ಕುರಿ ಮತ್ತು ಒಂದು ದೊಡ್ಡ ಹೋರಿ ತೋರಿಸಿದಾರ ಅಥವಾ ಕೋಣ ತೋರಿಸಿದಾರ. ಆ ಕುರಿ ಯಾವ ಕಾರಣಕ್ಕೂ ಕೂಡ ಆಕಳಿಗೆ ಫೈಟ್ ಮಾಡ್ತದೆ. ಅಂದರೆ ಏನೇ ಪರಿಸ್ಥಿತಿ ಬಂದರೂ, ಆಕಳು ಎಷ್ಟೇ ಮೈ ಮೇಲೆ ಬಂದರೂ ತಾನೂ ತನ್ನ ಛಲ, ತನ್ನ ಬಲ, ತನ್ನ ಸಾಹಸವನ್ನು ಕಳ್ಕೊಳ್ಳೋದಿಲ್ಲ. ಹಾಗೇ ಆ ಕುರಿ ಡಿಕ್ಕಿ ಹೊಡಿತಾ ಅರ್ಥಾತ್ ಡಿಕ್ಕಿ ಹೊಡಿತಾ ಒಂದು ಸಾರಿ ಲಾಸ್ಟಿಗೆ ಹೋರಿ ಅಥವಾ ಕೋಣ ಸಾಕಾಗಿ ಬಿಟ್ಟು ಹೋಗ್ತದ, ಸೋತು ಹೋಗ್ತದ. ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ಬಲವಾನ್ ಯಾರು, ನಿರ್ಬಲ್ ಯಾರು? ಬಲವಾನ್ ಆಗಿದೆ ಮಾಯಾ ಬಿರುಗಾಳಿ, ನಿರ್ಬಲ್ ಯಾರು? ಆತ್ಮನ ಮೈಂಡ್. ದ್ವಾಪರ ಯುಗದಿಂದ ಮಾಯೆಗೆ ವಶಭೂತ ಆದಂಥ ಮಾಯಾ ಮನಸ್ಸಿದೆಯಲ್ಲ, ಇದು ನಿರ್ಬಲ ಆಗಿದೆ. ನಿರ್ಬಲನ ಜೊತೆಗೆ ಬಲವಂತನ ಯುದ್ಧ ನಡೀತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಈ ನಿರ್ಬಲ ಆತ್ಮನನ್ನು ಬಲವಾನ್ ಮಾಡೋದಕ್ಕಾಗಿ ಬುದ್ಧಿಯಲ್ಲಿ ಸತ್ಯ ಜ್ಞಾನವನ್ನು ಕೊಡ್ತಾರೆ. ಈ ಜ್ಞಾನದ ಆಧಾರದಿಂದ ನಾವು ವಾಪಸ್ ಈ ಮೈಂಡ್, ಬುದ್ಧಿಯ ಜ್ಞಾನದ ಬೆಳಕಿನಿಂದ ಮಾಯೆಯ ಬಿರುಗಾಳಿಯ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿಕೊಳ್ತದೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ಬಾಬಾ ಪಢಾ ರಹೆ ಹೇ. ಬಾಬಾನೇ ಅನೇಕ ಬಾರ್ ಪಢಾಯ. ಮಕ್ಕಳೇ, ನೀವು ತಿಳ್ಕೊಂಡಿದ್ದೀರಲ್ಲ ನಮಗೆ ಸ್ವಯಂ ಪರಮಾತ್ಮನೇ ಓದಿಸ್ತಿದ್ದಾರಂತ. ಹೀಗೆ ಪರಮಾತ್ಮ ತಂದೆ ನಮಗೆ ಅನೇಕ ಬಾರಿ ಓದಿಸಿದ್ದಾರೆ. ಅಪ್ನಿ ದಿಲ್ ಸೆ ಪೂಛನಾ ಚಾಹಿಯೇ, ಹಮ್ ಪಡ್ತೆ ಹೇ ಯಾವ ನಹಿ ಪಡ್ತೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಹೃದಯದಿಂದ ನೀವೇ ಕೇಳ್ಕೊಡ್ರಿ, ನಾವು ಚೆನ್ನಾಗಿ ಓದ್ತಾ ಇದ್ದೀವೋ ಏನು ಓದ್ತಾ ಇಲ್ಲ. ಕಿತ್ನೋಂಕೋ ಪಡಾತೆ, ನಾ ಎಷ್ಟು ಓದ್ತೀನಿ ಮತ್ತು ಎಷ್ಟು ಜನರಿಗೆ ಓದಿಸ್ತೀನಿ. ಅಗರ್ ಪಡಾಯಂಗೆ ನಹಿ ತೋ ಕ್ಯಾ ಪದ್ ಮಿಲೇಗಾ. ನೀವು ಅಂದರೆ ಓದಿಸ್ಲಿಲ್ಲ ಅಂದ್ರೆ ನಿಮಗೇನು ಪದವಿ ಸಿಗ್ತದೆ? ರೋಜ್ ರಾತ್ ಕೋ ಅಪ್ನಾ ಚಾರ್ಟ್ ದೇಖೋ, ಆಜ್ ಕಿಸ್ಕೋ ದುಃಖ ತೋ ನಹಿ ದಿಯಾ. ದಿನಾಲೂ ನೀವು ಚಾರ್ಟನ್ನು ನೋಡ್ರಿ, ನಾ ಯಾರಿಗಾದರೂ ದುಃಖ ಕೊಟ್ಟನೇನು ಅಂತ. ಶ್ರೀಮತ್ ಕೇತಿ ಹೇ ಕೋಯಿ ಕೋ ದುಃಖ ನ ದೋ ಅವ್ರ ಸಬ್ಕೋ ರಾಸ್ತಾ ಬತಾವೋ. ಯಾರಿಗೂ ದುಃಖ ಕೊಡಬೇಡ್ರಿ, ಎಲ್ಲರಿಗೂ ದಾರಿಯನ್ನು ತೋರಿಸ್ರಿ. ಜೋ ಹಮಾರ ಭಾತಿ ಹೋಗಾ ಉನ್ಕೋ ಝಟ್ ಟಚ್ ಹೋಗಾ. ಯಾರು ನಮ್ಮ ಕುಲದವರಾಗಿದ್ದಾರೆ, ಈಶ್ವರಿ ಕುಲದವರು, ಅವರಿಗೆ ಅವಶ್ಯ ಟಚ್ ಆಗ್ತದೆ. ಇಸ್ಮೇ ಬರ್ತನ್ ಚಾಹಿಯೇ ಸೋನೆ ಕಾ ಜಿಸ್ಮೇ ಅಮೃತ ಟೆಹರೆ. ಬಾಬಾ ಹೇಳ್ತಾರೆ, ಬುದ್ಧಿ ಭಾಳ ಸ್ವಚ್ಛ ಬಂಗಾರದ ಪಾತ್ರೆ ಆಗ್ಬೇಕಂತಾರೆ ಬಾಬಾ. ಯಾಕಂದರೆ ಅದರಲ್ಲಿ ಅಮೃತ ನಿಲ್ಬೇಕಲ್ಲ. ಜೈಸೆ कहते हैं ना, शेरनी के दूध के लिए सोने का बर्तन चाहिए. ಹೇಳಲಾಗ್ತದಲ್ಲ, ಸಿಂಹದ ಒಂದು ಹಾಲನ್ನು ಹಿಂಡಬೇಕು ಅಂದ್ರೆ, ಅದರಲ್ಲಿ ಹಾಕಬೇಕು ಅಂದ್ರೆ ಅದಕ್ಕೆ ಬಂಗಾರದ ಪಾತ್ರೆ ಬೇಕಾಗ್ತದ ಅಂತ. ಯಾಕೆ? ಉಸ್ಕಾ ದೂದ್ ಬಹುತ್ ಭಾರಿ ತಾಕತ್ ವಾಲಾ ಹೋತಾ ಹೇ. ಸಿಂಹದ ಹಾಲು ಅಥವಾ ಹುಲಿಯ ಹಾಲು ಭಾಳ ಶಕ್ತಿಶಾಲಿಯಾಗಿರ್ತದೆ. ಉನ್ಕಾ ಬಚ್ಚೋ ಮೇ ಮೋಹ ರೇತಾ, ಕೋಯಿ ಕೋ ದೇಖಾ ತೋ ಏಕದಮ್ ಉಛಲ್ ಪಡೇಗಿ. ಸಿಂಹ ಅಥವಾ ಹುಲಿಯ ಮಕ್ಕಳ ಮೇಲೆ ಹುಲಿದು ಭಾಳ ಮೋಹ ಇರ್ತದಂತಾರೆ ಬಾಬಾ. ಯಾರಾದರೂ ಏನಾರೇ ತನ್ನ ಮಕ್ಕಳಿಗೆ ಮಾಡ್ಯಾರು ಬಾ ಅಂತ ಅದು ಜಿಗಿದು ಬರ್ತದ. ಸಮझेंगी बच्चे को मारना डाले. यहाँ भी बहुत है जिनका पति बच्चों आदि में मोह रहता है. ಬಾಬಾ ಹೇಳ್ತಾರೆ, ಅಂಡರ್ಲೈನ್, ಇಲ್ಲಿನೂ ಬಾಬನ ಮಕ್ಕಳಲ್ಲಿ ಅನೇಕರದು ತಮ್ಮ ಪತಿ ಮೇಲೆ, ತಮ್ಮ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ ಭಾಳ ಮೋಹ ಇರ್ತದೆ. ಅವಿ ತುಮ್ ಬಚ್ಚೆ ಜಾನ್ತೆ ಹೋ ಸ್ವರ್ಗ ಕಾ ಗೇಟ್ ಖುಲ್ತಾ ಹೇ. ಮಕ್ಕಳಿಗೆ ಗೊತ್ತಿದೆ ಈಗ ಸ್ವರ್ಗದ ಗೇಟ್ ಓಪನ್ ಆಗ್ತಾ ಇದೆ. ಕೈ ಬಚ್ಚೆ ಹೇ ಜೋ ಮುರಳಿ ಬಿ ಮಿಸ್ ಕರ್ ಲೇತೆ ಹೇ. ಕೆಲವು ಮಕ್ಕಳಿದ್ದಾರೆ ಅವತ್ತಿನ ಮುರಳಿಯನ್ನು ಮಿಸ್ ಮಾಡಿಬಿಡ್ತಾರೆ. ಬಹುತ್ ಬಚ್ಚೆ ಇಸ್ಮೆ ಲಾ ಪರ್ವಾ ರೇತೆ ಹೇ. ಅಂದರೆ ಚಿಂತನೆ ಇಲ್ಲ, ನಾವು ಮುರಳಿ ಬಿಟ್ಟೀವಿ, ಆ ಮುರಳಿ ಬಿಟ್ಟಿರೋದ್ರಿಂದ ಭಾಳಷ್ಟು ಅಮೂಲ್ಯ ಸಂಪತ್ತನ್ನು ಕಳ್ಕೊತಾ ಇದ್ದೀವಿ ಅನ್ನೋದು ಅವ್ರಿಗೆ ಚಿಂತೆನೇ ಇರೋದಿಲ್ಲ. ಸಮಸ್ತೆ ಹೇ ಹಮ್ನೆ ನಹಿ ಪಡಿ ತೋ ಕ್ಯಾ ಹುವಾ, ಹಮ್ ತೋ ಪಾರ್ ಹೋ ಗಯೆ.
ಬಾಬಾ ಅಂತಾರೆ, ಕೆಲವು ಮಕ್ಕಳು ಇಂಥವ್ರು ಅದಾರ, ಏನಾಯ್ತು ನಾವು ಓದಲಿಲ್ಲ ಅಂದ್ರೆ ನಾವೆಲ್ಲ ಈ ಪಾರ್ ಆಗೇ ಬಿಟ್ಟಿವಿ ಅಂತ. ಮುರಳಿ ಕಿ ಪರ್ವಾಹ ನೈ ಕರ್ತೆ ಐಸೆ ದೇಹಾಭಿಮಾನಿ ಬಹುತ್ ಹೈ. ಮುರಳಿ ಚಿಂತೆನೇ ಇಲ್ಲ, ಮುರಳಿ ಕೇಳಬೇಕು, ತಿಳ್ಕೋಬೇಕು, ಚಿಂತನೆ ಮಾಡಬೇಕು, ಮುರಳಿಯ ಧಾರಣೆ ಮಾಡ್ಕೊಳ್ಬೇಕನ್ನೋ ಚಿಂತನೆ ಇಲ್ಲ. ಇಂಥ ದೇಹಾಭಿಮಾನಿ ಮಕ್ಕಳು ಬಹಳ ಜನ ಇದ್ದಾರೆ. ವ ಅಪನಾ ಹಿ ನುಕ್ಸಾನ್ ಕರ್ತೆ ಹೇನಾ, ಅಂಥವರು ತಮ್ಮದೇ ನುಕ್ಸಾನ್ ಮಾಡ್ಕೊಳ್ತಾರಂತಾರೆ ಬಾಬಾ. ಬಾಬಾ ಜಾನ್ತೆ ಇಸಿಲಿಯೇ ಯಹಾ ಜಬ್ ಆತೆ ಹೇ ತೋ ಭಿ ಪೂಚ್ತಾ ಹೂँ ಬಹುತ್ ಮುರಳಿಯಾ ನಹೀ ಪಡಿ ಹೋಂಗಿ. ಬಾಬಾ ಕೇಳ್ತಾರೆ, ನೀವು ಭಾಳ ಮುರಳಿ ಮಿಸ್ ಮಾಡಿರ್ಬೋದಲ್ಲ ಅಂತ. ಪತಾ ನಹೀ ಉನ್ಮೆ ಕೋಯಿ ಅಚ್ಚಿ ಪಾಯಿಂಟ್ಸ್ ಹೋ, पॉइंट्स तो रोज निकलती. ऐसे भी बहुत सेंटर पर आते परंतु धारणा कुछ नहीं, ज्ञान ही नहीं है. ಅನೇಕ ಸೆಂಟರ್ಗಳಿಗೆ ಬರುವಂಥ ಅನೇಕ ಮಕ್ಕಳೊಳಗ ಮುರಳಿ ಕೇಳ್ತಾರೆ, ಖರೆ ಧಾರಣನೇ ಇಲ್ಲ, ಜ್ಞಾನನೇ ಇಲ್ಲ ಅಂತಾರೆ ಬಾಬಾ. ಶ್ರೀಮತ್ ಪರ್ ನಹೀ ಚಲೆಂಗೆ ತೋ ಪದ್ ಥೋಡಿ ಮಿಲೇಗ. ಶ್ರೀಮತದ ಅನುಸಾರ ನಡೆಯೋದಿಲ್ಲ ಅಂದ್ರೆ ಪದವಿ ಹೇಗೆ ಸಿಗ್ತದಂತಾರೆ ಬಾಬಾ. ಸತ್ ಟೀಚರ್ ಕಿ ಗ್ಲಾನಿ ಕರಾನೆ ಸೆ ಕಭಿ ಟೋರ್ ಪಾ ನ ಸಕೆ. ಸತ್ಯ ಶಿಕ್ಷಕನ ನಿಂದನೆ. ಯಾವ ಶಿಕ್ಷಣ ಬಾಬಾ ಅದನ್ನು ಅನುಸರಿಸಲಿಕ್ಕೆ ನನ್ನ ಮೈಂಡಿಗೆ ಹೇಳಿದಾರೋ ಅದನ್ನು ಅನುಸರಿಸೋದಿಲ್ಲ, ನನ್ನ ಬುದ್ಧಿಯನ್ನು ಎಲ್ಲಾದ್ರ ಕಡೆಯಿಂದ ತೆಗೆದು ಬಾಬನ ಜೊತೆ ಏಕಾಗ್ರಗೊಳಿಸೋದಿಲ್ಲ ಅಂದರೆ ಇದು ಸದ್ಗುರುವಿಗೆ, ಶಿಕ್ಷಕನಿಗೆ ನಿಂದನೆ ಮಾಡಿದಂತೆ. ಅಂದರೆ ಅವ್ರು ಹೇಳ್ತಾ ಇದ್ದಾರಾ, ಇದೆಲ್ಲದರಿಂದ ಬುದ್ಧಿ ತೆಗೀರಿ, ಇದರ ಅಂತ ಆಗೋದಿದೆ, ನನ್ನೊಬ್ಬನ ಜೊತೆಗೆ ಬುದ್ಧಿ ಜೋಡಿಸ್ರಿ ಅಂತ. ಆದರೂ ಮಾಡೋದಿಲ್ಲ ಅಂತಂದಮೇಲೆ ದೊಡ್ಡ ನಿಂದನೆ ಮಾಡೋರೆಂದೂ ಎಂದಿಗೂ ಕೂಡ ಎಲ್ಲಿಯೂ ಅವರಿಗೆ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪರಂತು ಸಬ್ ತೋ ರಾಜಾಯೇ ನೈ ಬನೆಂಗೇನ ಪ್ರಜಾಬಂತಿ ಹೇ. ಎಲ್ಲರೂ ರಾಜ ಆಗೋದಿಲ್ಲ, ಪ್ರಜೆ ಆಗೋರು ಭಾಳ ಜನ ಅದಾರ. ಸಾರಾ ಮದಾರ್ ಯಾದ್ ಪರ್ ಹೇ. ಎಲ್ಲದಕ್ಕೂ ಆಧಾರ ನೆನಪಿನ ಮೇಲಿದೆ. ತಕ್ದೀರ್ ಮೇ ಹಿ ನಹೀ ಹೇ ತೋ ಫಿರ್ ತದ್ಬೀರ್ ಭಿ ಕ್ಯಾ ಕರೆಂಗೆ. ಅವ್ರ ಅದೃಷ್ಟದಲ್ಲೇ ಇಲ್ಲ ಅಂದ್ರೆ ಆ ಭಾಗ್ಯ ಏನು ಮಾಡಬೇಕು. ಬಾಬಾ ತು ಕೇತೆ ಯಾದ್ ಕಿ ಯಾತ್ರಾ ಸೆ ಹಿ ಪಾಪ ಭಸ್ಮ ಹೋತೆ ಹೇ. ನೆನಪಿನ ಯಾತ್ರೆಯಲ್ಲಿಯೇ ಪಾಪ ಭಸ್ಮ ಆಗ್ತವೆ. ತು ಪುರುಷಾರ್ಥ ಕರ್ನಾ ಚಾಹಿಯೇನಾ. ಬಾಬಾ ಅಂತಾರೆ, ಬಾಬನ್ ಹೇಳಿದ ಪುರುಷಾರ್ಥ ಮಾಡಬೇಕಾಗಿದೆಯಲ್ಲ. तो बाबा कोई ऐसा भी नहीं कहते कि खाना पीना नहीं खाओ, ಹಠಯೋಗಿ ನಹಿ ಹೇನಾ. ಬಾಬಾ ಅಂತಾರೆ, ಎಂದೂ ಕೂಡ ಶಿವ ಬಾಬಾ ಮಕ್ಕಳಿಗೆ ಈ ರೀತಿ ಹೇಳಿಲ್ಲ, ತಿನ್ನಬೇಡ್ರಿ ಉಣ್ಬೇಡ್ರಿ. ಹಾಂ, ಮಾರ್ಕೆಟ್ ಒಳಗಿದ್ದು ಬಜಾರ್ದೊಳಗಿನ ತಿನ್ನಬೇಡ್ರಿ, ಪತಿತರ ಕೈಯೇನು ತಿನ್ನಬೇಡ್ರಿ ಅಂತ ಹೇಳಿದ್ದಾರೆ. ಆದರೆ ಊಟನೇ ಮಾಡಬೇಡ್ರಿ ಅಂತ ಹೇಳಿಲ್ಲ, ಕುಡಿಯೋದು ಬಿಟ್ಬಿಡ್ರಿ ಅಂತ ಹೇಳಿಲ್ಲ. ಉಣ್ರಿ, ತಿನ್ನಿರಿ, ಕುಡೀರಿ, ತಿರುಗಾಡ್ರಿ, ಮಕ್ಕಳ ಸಂಭಾಲನೆ ಮಾಡಿರಿ, ದುಡೀರಿ, ಎಲ್ಲ ಸಂಭಾಲನೆ ಮಾಡಿರಿ. ಆದರೆ ಇದು ನಿಜ ಅಲ್ಲ, ಇದು ನಾಟಕವನ್ನು ನಾಟಕ ಅಂತಲೇ ತಿಳ್ಕೊಂಡು ಇದೆಲ್ಲದರ ಮೇಲಿನ ಮೋಹ ತೆಗೆದು ಈ ಮೈಂಡನ್ನು ನಿರಂತರ ನಿರಾಕಾರ ಶಿವತಂದೆ ಜೊತೆಗೇನು ಜೋಡಿಸ್ಬೇಕಾಗಿದೆಯಲ್ಲ. ಬಾಬಾ ಹೇಳ್ತಾರೆ, ಈ ಪುರುಷಾರ್ಥ ಅವಶ್ಯ ಮಾಡಬೇಕಾಗಿದೆ. तो बाबा बच्चों को पुण्यात्मा बनने की युक्ति बताते. बच्चे इस पुरानी दुनिया का अभी अंत है. ಬಾಬಾ ಮಕ್ಕಳನ್ನು ಪುಣ್ಯಾತ್ಮ ಮಾಡಿಸೋ ಸಲುವಾಗಿ ಮಕ್ಕಳಿಗೆ ಯುಕ್ತಿ ಹೇಳ್ತಾರೆ. ಮಕ್ಕಳೇ, ಇದು ಈಗ ಈ ಜಗತ್ತಿನ ಅಂತಿಮ ಸಮಯ ನಡೀತಾ ಇದೆ, ನಾಟಕದ ಎಂಡ್ ಆಗೋದಿದೆ. ಮೇ ಅಭಿ ಡೈರೆಕ್ಟ್ ಆಯಾ ಹೂँ, ಯೇ ಹೇ ಪಿಚಾಡಿ ಕಾ ದಾನ್. ನಾ ಡೈರೆಕ್ಟ್ ಬಂದೀನಿ, ಇದು ಲಾಸ್ಟ್ ದಾನ್ ಅಂತಾರೆ ಬಾಬಾ. ಏಕ್ದಮ್ ಸರೆಂಡರ್ ಹೋ ಜಾವ್. ಲಾಸ್ಟ್ ದಾನ ಏನು ಮಾಡಬೇಕು? ಬಾಬಾಗೆ ಸರೆಂಡರ್ ಆಗಬೇಕು. ಬಾಬಾ ಯೇ ಸಬ್ ಆಪ್ಕಾ ಹೇ. ಬಾಬಾ ಇದೆಲ್ಲವೂ ತಮ್ಮದು ಅಂತ ಅರ್ಪಿಸಿಬಿಡ್ರಿ ಅಂತಾರೆ ಬಾಬಾ. ಬಾಬಾ ತೋ ದೇನೆ ಕೆ ಲಿಯೇ ಕರಾತೆ ಹೇ ನಾ, ಇನ್ಕಾ ಕುಚ್ ಭವಿಷ್ಯ ಬನ್ ಜಾಯೆ. ಬಾಬಾ ಯಾಕೆ ತೊಗೋಬೇಕಂತಾರಂದ್ರೆ ಯಾರ್ದು ಬಾಬಾ ತೊಗೋತಾರ ಅವ್ರದ್ದು ಭಾಳ ದೊಡ್ಡ ಭಾಗ್ಯ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಅವ್ರ ಶರೀರದ ಜೊತೆಗೆ ಅವ್ರ ಪ್ರಾಪರ್ಟಿನೂ ಅಂತಾಗಿ ಹೋಗ್ತದ. ಅಂದಮೇಲೆ ಆತ್ಮದ್ದು ಏನು ಭಾಗ್ಯ ಆಗ್ತದಂತಾರೆ ಬಾಬಾ. ಮನುಷ್ಯ ಈಶ್ವರ ಪರ ದಾನ ಪುಣ್ಯ ಕರ್ತೆ ವೆಹೆ ಇಂಡೈರೆಕ್ಟ್. ಮನುಷ್ಯರು ಈಶ್ವರಾರ್ಥ ದಾನ ಪುಣ್ಯ ಮಾಡ್ತಾರೆ ಲೌಕಿಕ ಜಗತ್ತಿನೊಳಗೆ, ಅದು ಇಂಡೈರೆಕ್ಟ್ ದಾನ ಅಂತಾರೆ ಬಾಬಾ. ಈಗ ಶಿವ ಬಾಬಾ ಅಂತಾರೆ, ನಾ ಡೈರೆಕ್ಟ್ ಬಂದೀನಿ ಅಂದಮೇಲೆ ನಾನು ನಿಮಗೆ ರಿಟರ್ನ್ ಪದಮ ಗುಣ ಕೊಡ್ತೀನಿ ಅಂದಮೇಲೆ ಬಾಬಾ ಹೇಳ್ತಾರ, ಈಗ ನಿಮ್ಮದೆಲ್ಲವನ್ನು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆಯಾ, ಸೆಂಟ್ರ್ ತೆಗೀರಿ. ಬಡವರಿದ್ದೀರಿ, ಮನೆಯೊಳಗೊಂದು ಬೋರ್ಡರೇ ಹಾಕ್ಕೊಡ್ರಿ ಅಂತಾರೆ ಬಾಬಾ. ಏನಂತ? ಗೇಟ್ ವೇ ಟು ಹೆವೆನ್, ಸ್ವರ್ಗಕ್ಕೆ ಹೋಗುವ ದಾರಿ ಅಂತ ಹಾಕೊಡ್ರಿ ಅಂತಾರೆ ಬಾಬಾ. ಕುಮಾರಿಯಂಕೋ ತೋ ಬಹುತ್ ಸರ್ವಿಸ್ ಕಾ ಜೋಶ್ ಆನಾ ಚಾಹಿಯೆ. ಕುಮಾರಿಯರಿಗೆ ಸೇವಾ ಮಾಡಬೇಕನ್ನೋ ಭಾಳ ಜೋಶ್ ಇರಬೇಕಂತಾರೆ ಬಾಬಾ. ಹಮ್ ಭಾರತ್ ಕೋ ಸ್ವರ್ಗ ಬನಾಕರ್ ದಿಖಾಯಂಗೆ. ಕುಮಾರಿಯರಿಗೆ ಈ ನಶಾ ಇರಬೇಕು, ನಾವು ಭಾರತವನ್ನು ಸ್ವರ್ಗ ಮಾಡಿಯೇ ತೋರಿಸ್ತೀವಿ ಅಂತ. ಕುಮಾರಿ ವಹ ಜೋ 21 ಕುಲ್ ಕಾ ಉದ್ಧಾರ ಕರೆ.
ಕುಮಾರಿ ಅಂತ ಅವ್ರಿಗೆ ಹೇಳಲಾಗ್ತದೆ. ಯಾರು 21 ಜನ್ಮದ ಉದ್ಧಾರ ಮಾಡ್ತಾರೆ, ಅರ್ಥಾತ್ 21 ಜನ್ಮ ಲಿ ಉದ್ಧಾರ ಕರ್ ಸಕ್ತಿ ಹೇ. 21 ಜನ್ಮ ಅಂದರೆ ಕುಮಾರಿ ಅಂದರೆ ತಂದು ಕಲ್ಯಾಣ ಅರ್ಧ ಕಲ್ಪದ್ದು, ಅನೇಕರ ಭಾಗ್ಯ ಅರ್ಧ ಕಲ್ಪಕ್ಕಾಗಿ ಕಂಪ್ಲೀಟ್ ಬೆಳಗಿಸುವಂಥ ಕಾರ್ಯ ಕುಮಾರಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ಅಚ್ಚಾ, ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಇಸ್ ಪುರಾನಿ ದುನಿಯಾ ಕಾ अंत है. बाबा डायरेक्ट आया है तो एकदम ಸರೆಂಡರ್ ಹೋ ಜಾನಾ ಚಾಹಿಯೇ. ಈ ಹಳೆ ಜಗತ್ತಿನ ಅಂತ್ಯ ಆಗೋದಿದೆ. ಬಾಬಾ ಡೈರೆಕ್ಟ್ ಬಂದಿದ್ದಾರೆ ಅಂದಮೇಲೆ ಏಕ್ದಮ್ ಬಾಬಾರವರಿಗೆ ಸರೆಂಡರ್ ಆಗಬೇಕಲ್ಲ ಅಂತಾರೆ ಬಾಬಾ. ಬಾಬಾ ಯ ಸಬ್ ಆಪ್ಕಾ ಹೈ, ಇಸ್ ಯುಕ್ತಿ ಸೇ ಪುಣ್ಯಾತ್ಮ ಬನ್ ಜಾಯೆಂಗೆ. ಬಾಬಾ ಡೈರೆಕ್ಟ್ ಬಂದಾರಂದಮೇಲೆ, ಬಾಬಾ ಹೇಳ್ತಿದ್ದಾರಂದಮೇಲೆ ಸರೆಂಡರ್ ಆಗಬೇಕು ಮತ್ತು ಬಾಬಾಗೆ ಹೇಳಬೇಕು, ಬಾಬಾ ಇದೆಲ್ಲ ನಿಮ್ಮದೇ ಇದೆ ರೀ ಅಂತ. ಈ ಯುಕ್ತಿಯಿಂದ ನೀವು ಪುಣ್ಯಾತ್ಮರಾಗ್ತೀರಿ. ಸೆಕೆಂಡ್ ಮುರಳಿ ಪಾಯಿಂಟ್, ಮುರಳಿ ಕಭಿ ಭಿ ಮಿಸ್ ನಹಿ ಕರ್ನಾ, ಮುರಳಿ ಮೇ ಲಾಪರ್ವಾ ನಹಿ ರಹನಾ. ಮುರಳಿ ಎಂದೂ ಮಿಸ್ ಮಾಡಬೇಡ್ರಿ. ಮುರಳಿ ವಿಷಯದಲ್ಲಿ ಎಂದಿಗೂ ಸಹ ನಿರ್ಲಕ್ಷ್ಯ ಮಾಡಬಾರ್ದು ಅಂತಾರೆ ಬಾಬಾ. ಯಾಕೆಂದರೆ ಜ್ಞಾನದಿಂದಲೇ ಆತ್ಮದ ಕಲ್ಯಾಣ ಆಗ್ತದ. ಒಂದೊಂದು ಮುರಳಿಯ ಪಾಯಿಂಟ್ ಅವತ್ತಿನ ದಿನದ ವಿಶೇಷ ಟಚಿಂಗ್ ಇರ್ತದೆ. ಯಾವಾಗಲೂ ಎಲ್ಲ ಜ್ಞಾನ ಯಾವಾಗಲೂ ಟಚಿಂಗ್ ಆಗೋದಿಲ್ಲ. ಯಾವುದೋ ಒಂದು ಟೈಮ್ ಇರ್ತದ, ಆ ಮುರಳಿ ಮಹಾವಾಕ್ಯ ಬುದ್ಧಿಗೆ ಟಚ್ ಮಾಡ್ತಿರ್ತದ. ಅಂದಮೇಲೆ ಎಂದಿಗೂ ಮುರಳಿ ಮಿಸ್ ಮಾಡಬೇಡ್ರಿ ಅಂತಾರೆ ಬಾಬಾ. ಮುರಳಿಯನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ. ಕೇಳಿದರೂ ಅಷ್ಟೇ, ಕೇಳಿದರೂ ನಡೀತದ, ಕೇಳದೇ ಇದ್ರೂ ನಡೀತದ. ऐसा नहीं हमने नहीं पढ़ी तो क्या हुआ, हम तो पार हो गए. ನಹಿ, ಬಾಬಾ ಅಂತಾರೆ ಎಂದೂ ಹಿಂಗೆ ತಿಳ್ಕೊಬೇಡ್ರಿ, ಓದಲಿಲ್ಲ ಅಂದ್ರೆ ಏನಾಯ್ತು ತಗೋ, ನಾವೇನು ಈ ಪಾರ್ ಆಗಬಿಟ್ಟಿವಿ, ಎಲ್ಲ ಮುಗೀತು ನಮ್ಮದು ಅಂತ. ಇಲ್ಲ, ಎದ್ದೇ ಅಭಿಮಾನ ಹೇ. ಈ ಥರ ನಿಮ್ಗೆ ಮೈಂಡ್ ಒಳಗೆ ವಿಚಾರ ಬರ್ತದಂದ್ರೆ ಇದು ಮಾಯಾ ವಿಚಾರ, ಇದು ದೇಹ ಅಭಿಮಾನ್. ಮುರಳಿ ಜರೂರ್ ಪಡ್ನಿ ಹೇ. ಎಲ್ಲೇ ಇದ್ದರೂ ಕೂಡ ಮುರಳಿಯನ್ನು ಅವಶ್ಯ ಓದಲೇಬೇಕು ಅಂತಾರೆ ಬಾಬಾ. ವರದಾನ್, ಸ್ವಯಂ ಕೋ मोल्ड कर रियल गोल्ड बन, हर कार्य में सफल होने वाले स्व ಪರಿವರ್ತಕ ಭವ. ಸ್ವಯಂವನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿರುವಂತಹ, ಪ್ರತಿಯೊಂದು ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವ ಪರಿವರ್ತಕ ಭವ. जो हर परिस्थिति में स्वयं को परिवर्तन कर स्व परिवर्तक बनते हैं वो सदा सफल होते हैं. ಯಾರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪರಿಸ್ಥಿತಿ ಅಂದರೆ ಮೈಂಡಲ್ಲಿ ನಡೆಯುವ ವಿಚಾರನೂ ಕೂಡ ಪರ, ಸ್ವಯಂನ ಆತ್ಮ ಮಾತ್ರ. ಮೈಂಡಲ್ಲಿ ನಡೆಯುವ ವಿಚಾರ ಅಥವಾ ಈ ನಾಟಕದಲ್ಲಿ ನಡೆಯುವ ಘಟನೆ, ಮಾತು, ಇವೆಲ್ಲವೂ ಪರಸ್ಥಿತಿಯಾಗಿವೆ. ಸ್ವಯಂ ಕೋ ಪರಿವರ್ತನ್ ಕರ್ ಸ್ವ ಪರಿವರ್ತಕ್ ಬಂತೆ ಹೇ. ಯಾರು ಪರಿಸ್ಥಿತಿಯಲ್ಲೂ ಕೂಡ ಸ್ವಯಂವನ್ನು ಪರಿವರ್ತನೆ ಮಾಡ್ಕೊಳ್ತಾರೆ ಅವರೇ ಸ್ವಪರಿವರ್ತಕರಾಗ್ತಾರೆ. ಅವರೇ ಸದಾ ಸಫಲ ಆಗಲಿಕ್ಕೆ ಸಾಧ್ಯ. ಅಂದರೆ ಸದಾ ಹಗುರಿರಲಿಕ್ಕೆ, ಸದಾ ನಿಶ್ಚಿಂತರಾಗಿರಲಿಕ್ಕೆ ಸಾಧ್ಯ ಇದೆ. ಇಸಿಲಿಯೇ ಸ್ವಯಂ ಕೋ ಬದಲ್ನೆ ಕಾ ಲಕ್ಷ್ಯ ರಖೋ. ಬಾಬಾಂತರ ಪರಿಸ್ಥಿತಿ ಬದಲಾಗಲಿ, ಎಲ್ಲ ಸರಿಯಾಗಲಿ, ಆವಾಗ ನಾ ಚೇಂಜ್ ಆಗ್ತೀನಿ ಅಲ್ಲ. ಪರಿಸ್ಥಿತಿ ಏನೇ ಇರಲಿ, ಅವುಗಳು ಬದಲಾಗಲಿ ಆಗದೇ ಇರಲಿ, ನೀವು ಸ್ವಯಂ ಮೊದಲು ಪರಿವರ್ತನೆ ಆಗ್ರಿ. ನಿಮ್ಮನ್ನು ನೀವು ಬದಲಾವಣೆ ಏನಾಗಬೇಕಾಗಿದೆ? ನಾವು ಅನ್ಕೋತೀವಿ ಬೀಕೆನೇ ಆಗೀವಿ, ವೈಟ್ ಡ್ರೆಸ್ಸ ಹಾಕ್ಕೊಂಡಿವಿ, ಎಲ್ಲ ಬಿಟ್ಟಿವಿ, ಏನು ಬದಲಾಗಬೇಕು ಅಂತ. ಬದಲಾಗೋದು ಅಂದರೆ ಈ ಮೈಂಡ್ ಒಳಗೆ ಯಾವುದು ಈ ನಾಟಕ ಸತ್ಯ ನಿಜ ಅಂತ ತಿಳ್ಕೊಂಡು ಅದರ ಅನುಭವದಲ್ಲಿದೆ, ಕೇವಲ ಹೆಸರಿಗೆ ಮಾತ್ರ ನಾಟಕ, ಅವಿನಾಶಿ ನಾಟಕ, ಫಿಕ್ಸ್ ನಾಟಕ, ಹೆಸರಿಗಷ್ಟೇ. ಅದರ ನಿಜವಾದ ಸ್ವರೂಪದಲ್ಲಿ ನಾಟಕವನ್ನು ನಾಟಕ ಅಂತ ತಿಳ್ಕೊಂಡಿಲ್ಲ ಅಂತಂದ್ರೆ ಸ್ವಯಂಗೆ ಬದಲಾಯಿಸ್ಕೊತಾ ಇಲ್ಲ ಅಂತ. ಆದರೆ ಬಾಬಾ ಹೇಳ್ತಾರೆ ಸ್ವಯಂ ಬದಲಾಯಿಸ್ಕೊಡ್ರಿ. ಇದು ನಾಟಕ, ಇಲ್ಲಿರುವುದೆಲ್ಲವೂ ಕೇವಲ ಕೃತಕ್ಕಿದೆ, ಬನಿ ಬನಾಯಿ ಸ್ಕ್ರಿಪ್ಟ್ ಅನುಸಾರ ಇದೆಲ್ಲ ನಡೀತಾ ಇದೆ. ಇದು ಯಾರ್ದು ಸ್ವಯಂ ಕೃತ ಅಪರಾಧನೂ ಅಲ್ಲ, ಸ್ವಯಂ ಯಾರೂ ಕೊಡ್ತಾ ಇರುವಂಥ ಪ್ರೇಮನೂ ಅಲ್ಲ. ಇದು ಫಿಕ್ಸ್ ನಾಟಕದಲ್ಲಿ ರೋಲ್ನ ಮೂಲಕ ಏನೆಲ್ಲ ನಡೀತಾ ಇದೆ ಇದು ಫಿಕ್ಸ್ ಇದೆ ಅಂದ ಮೇಲೆ ಇಲ್ಲೇನೂ ಬದಲಾಯಿಸುವಂಥದ್ದಿಲ್ಲ. ನಾನು ಮೊದಲು ಬದಲಾಗಬೇಕನ್ನುವಂಥ ಲಕ್ಷ್ಯ ಇಟ್ಕೊಡ್ರಿ. ದೂಸರಾ ಬದಲೇ ತೋ ಮೇ ಬದಲೂ ನಹಿ, ಅವರು ಬದಲಾಗಲಿ ನಾ ಬದಲಾಗ್ತೀನಿ ಇಲ್ಲ. ಡ್ರಾಮಾದಲ್ಲಿ ಯಾರ ಪಾರ್ಟ್ ಎಲ್ಲಿವರೆಗೆ ಏನು ಮಾಡಬೇಕಿದೆ ಅದು ಮಾಡ್ತಾನೇ ಇರ್ತಾರೆ. ಆದರೆ ನನ್ನ ಸ್ಮೃತಿ, ನನ್ನ ಈ ಆತ್ಮನ ಮೈಂಡ್ ಒಳಗಿರುವಂಥ ವಿಚಾರಗಳು, ಸ್ಮೃತಿಗಳನ್ನು, ಭಾವನೆಗಳನ್ನು
ಇವುಗಳನ್ನು ಬದಲಾಯಿಸ್ಕೋಬೇಕಾಗಿದೆ. ದೂಸರಾ ಬದಲೆ ಯಾ ನ ಬದಲೆ ಮುಜೆ ಬದಲ್ನಾ. ಈ ಲಕ್ಷ್ಯ ಇರಲಿ, ಬೇರೆಯವ್ರು ಬದಲಾಗಲಿ ಬಿಡಲಿ, ನಾ ಬದಲಾಗಬೇಕು. ಹೇ ಅರ್ಜುನ್ ಮುಜೆ ಬನ್ನ ಹೇ. ಬಾಬಾ ಹೇಳಿದ ಮಹಾವಾಕ್ಯ, ಬಾಬಾ ಹೇಳಿದ ಏನು ಮಾರ್ಗದರ್ಶನ ಇದೆ ಅದನ್ನು ಮಾಡುವುದರಲ್ಲಿ ಮೊದಲು ನಾನು ಅರ್ಜುನ ಆಗಬೇಕಿದೆ. ಸದಾ ಪರಿವರ್ತನೆ ಕರ್ನೆ ಮೇ ಪೆಹಲೆ ಮೈ. ಉಳಿದದ್ದು ಏನೇ ಇರಲಿ, ಆದರೆ ಪರಿವರ್ತನೆ ಆಗೋದ್ರಲ್ಲಿ ಅಥವಾ ಬಾಬಾ ಹೇಳಿದಂಗೆ ನಡೆಯೋದ್ರಲ್ಲಿ, ಬಾಬನ ಮಾತು ಕೇಳೋದ್ರಲ್ಲಿ ಮೊದಲು ನಾನಾಗಬೇಕು. ಜೋ ಇಸ್ಮೇ ಪೆಹಲೆ ಮೇ ಕರ್ತಾ ವಹಿ ಪೆಹಲಾ ನಂಬರ್ ಮೇ ಹೋತಾ. ಯಾರು ಇದರಲ್ಲಿ ಪರಿವರ್ತನೆ ಆಗೋದ್ರಲ್ಲಿ ಮೊದಲು ಆಗಬೇಕು ಅಂದ್ಕೋತಾರೋ ಅವರೇ ಮೊದಲ ನಂಬರಲ್ಲಿ ಬರ್ತಾರೆ. ಹೇಗೆ ಬ್ರಹ್ಮ ಬಾಬಾ ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಂಡ್ರು, ಅದಕ್ಕೆ ಮೊದಲ ನಂಬರಲ್ಲಿ ಬಂದರು. ಕ್ಯೂಂಕಿ ಸ್ವಯಂ ಕೋ ಮೋಲ್ಡ್ ಕರ್ನೆ ವಾಲಾ ಹಿ ರಿಯಲ್ ಗೋಲ್ಡ್ ಹೇ. ಯಾರು ಸ್ವಯಂ ತನಗೆ ತಾನು ಬದಲಾಯಿಸ್ಕೋತಾರ, ತಮಗೆ ತಾವು ಚೇಂಜ್ ಆಗ್ತಾರ, ಅಂಥವರೇ ರಿಯಲ್ ಗೋಲ್ಡ್ ಅಂತಾರೆ ಬಾಬಾ. ರಿಯಲ್ ಗೋಲ್ಡ್ ಕಿ ಹಿ ವ್ಯಾಲ್ಯೂ ಹೇ. ಯಾವುದು ಒರಿಜಿನಲ್ ಬಂಗಾರಿದೆ, ಚೊಕ್ಕ ಬಂಗಾರಿದೆ, ಅದಕ್ಕನೇ ಬೆಲೆ ಹೆಚ್ಚಿದೆ. ಸ್ಲೋಗನ್, ಅಪನೆ ಶ್ರೇಷ್ಠ ಜೀವನ್ ಕೆ ಪ್ರತ್ಯಕ್ಷ ಪ್ರಮಾಣ ದ್ವಾರ ಬಾಬಾ ಕೋ ಪ್ರತ್ಯಕ್ಷ ಕರೋ. ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿರಿ. ಅಂದರೆ ಶಿವ ಬಾಬಾ ಯಾವಾಗ ಪ್ರತ್ಯಕ್ಷ ಆಗ್ತಾರಂದರೆ, ನಾ ಆತ್ಮನಿಗೆ ಏನು ಡ್ರಾಮಾದಲ್ಲಿ ಕ್ಯಾರೆಕ್ಟರ್ ಸಿಕ್ಕಿದೆ, ಈ ಜೀವನದಲ್ಲಿ ಇದನ್ನು ಮೊದಲು ಪ್ರತ್ಯಕ್ಷ ಮಾಡಬೇಕು. ಈ ಜೀವನ ಎಷ್ಟು ಶ್ರೇಷ್ಠ ಇದೆ ಅನ್ನೋದು ಬೇರೆಯವರಿಗೆ ಪ್ರತ್ಯಕ್ಷ ಮಾಡಿದಾಗ, ಓಹೋ ನಮ್ಮ ಜೀವನ ನೋಡಿ ಜನ ತಿಳ್ಕೊತಾರ ಇವರಿಗೆ ಸಾಕ್ಷಾತ್ ಭಗವಂತನೇ ಸಿಕ್ಕಿದಾರ ಅಂಥೇಳಿ. ಆಗ ನಾವು ಬಾಬನ ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿ ಶಾರೆ, बाप समान बनना है व बाबा के समीप जाना है तो अपवित्रता अर्थात काम महाशत्रु स्वप्न में भी वार न करे. ಅಂಡರ್ಲೈನ್, ಬಾಬಾ ಅಂತಾರ, ಬಾಬನ್ ಸಮಾನ ಆಗಬೇಕಂದ್ರೆ ಅಂದರೆ ಈ ಮೈಂಡ್, ಈ ಸ್ಮೃತಿ, ಈ ಭಾವನೆ ಬಾಬನ ಜೊತೆಗೆ ಮ್ಯಾಚ್ ಆಗಬೇಕು, ಬಾಬನ್ ಸಮಾನ ಆಗಬೇಕು ಅಥವಾ ಬಾಬನ್ ಸಮೀಪ ಬರಬೇಕು. ಅಂದರೆ ಅಪವಿತ್ರತೆ ಅನ್ನೋದು ಅಂದರೆ ಕಾಮ ಮಹಾಶತ್ರು ಸ್ವಪ್ನದಲ್ಲಿಯೂ ಕೂಡ ಯುದ್ಧ ಮಾಡಬಾರ್ದು. ಸದಾ ಭಾಯಿ ಕಿ ಸ್ಮೃತಿ ಸಹಜ ಅವ್ರ ಸ್ವತಃ ಸ್ವರೂಪ ಮೇ ಹೋ. ಬಾಬಾ ಅಂತಾರೆ, ಸದಾ ಅಣ್ಣವರು ಅಕ್ಕೋರು ಇಲ್ಲ, ಪುರುಷ ಇಲ್ಲ, ನಮ್ಮ ಅಣ್ಣ, ನಮ್ಮ ಕಾಕ, ದೊಡ್ಡಪ್ಪ, ಮುತ್ತೇನೂ ಇಲ್ಲ, ನಮ್ಮ ದೊಡ್ಡವ ಅಜ್ಜಿನೂ ಇಲ್ಲ. ಬಾಬಾ ಹೇಳ್ತಾರೆ, ಏನಿದೆ ಕೇವಲ ಎಲ್ಲರೊಳಗೆ ಕೇವಲ ಒಂದು ಆತ್ಮ, ಭಗವಂತನ ಮಕ್ಕಳು, ಭಾಯಿ ಅಂದರೆ ಆತ್ಮ 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 ಅನ್ನೋದು ಮಾತ್ರ ನಿಮ್ಮ ಸ್ಮೃತಿಯೊಳಗೆ ಉಳಿಬೇಕಂತಾರೆ ಬಾಬಾ. ಇವ್ರು ನಮ್ಮ ಅಣ್ಣ ನೋಡ್ರಿ, ಇವ್ರು ನಮ್ಮ ಅಕ್ಕ ನೋಡ್ರಿ, ಇಲ್ಲ, ಕೇವಲ ಭಾಯಿ ಅವ್ರ ಸ್ವತಃ ಸ್ವರೂಪೇ ಹೋ. ಆತ್ಮಸ್ಥಿತಿ ಅಷ್ಟು ಸ್ವರೂಪದಲ್ಲಿ ಕಾಣಬೇಕಂತಾರೆ ಬಾಬಾ, ಸ್ಮೃತಿಯಲ್ಲೂ ಸ್ವರೂಪದಲ್ಲೂ. ಆತ್ಮಾಕ್ಕೆ ಅಸ್ಲಿ ಗುಣ ಸ್ವರೂಪ ಅವ್ರ ಶಕ್ತಿ ಸ್ವರೂಪ ಸ್ಥಿತಿ ಸೆ ನೀಚೆ ನಹಿ ಆವು. ಬಾಬಾ ಈ ಮನಸ್ಸಿಗೆ ಹೇಳ್ತಾರೆ, ಆತ್ಮ ಅಂತೂ ತನ್ನ ಮೂಲ ಸ್ವರೂಪದಲ್ಲಿದೆ, ಆದರೆ ಮೈಂಡ್ ಏನಾಗ್ಬಿಟ್ಟಿದೆ, ನಾನಂದ್ರೆ ಹಿಂಗಿದ್ದೀನಿ, ಕಮ್ಜೋರಿದ್ದೀನಿ, ನಾನು ಅಂದ್ರೆ ರೋಗಿ ಇದ್ದೀನಿ ಅಂತ ತಿಳ್ಕೊಂಡಿದೆಯಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮನ ಅಸಲಿ ಗುಣ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಎಂದೂ ಕೆಳಗಿಳಿಬಾರ್ದು. ಆಗ ಆತ್ಮೀಯ ಒಂದು ಘನತೆ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿಯನ್ನು, ವ್ಯಕ್ತಿತ್ವವನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.